ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ಈ ಆರಾಧನೆ ಆದಿಯಲ್ಲಿಯೇ ಎನೋಷ್ ದೈವ ಆದಾಮನ ಮಗನಾಗಿರುವಂಥ ಎನೋಷನ ಕಾಲದಲ್ಲಿ ಆತನು ಯೆಹೋವ ದೇವರೆಂಬುದಾಗಿ ಆರಾಧಿಸಲ್ಪಡಲಿಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ಆದಿಕಾಂಡ 4ನೇ ಅಧ್ಯಾಯ 26ನೇ ವಚನ ನೋಡುತ್ತೇವೆ. ಎನೋಷ್ ಆ ಕಾಲದಲ್ಲಿ ಯೆಹೋವನೆಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ದೇವರಿಗೆ ಸ್ತೋತ್ರ. ಅಲ್ಲಿಂದ ಪ್ರಾರಂಭವಾಗಲ್ಪಟ್ಟಂಥ ಈ ಆರಾಧನೆ ಇದು ರೂಪಾಂತರವಾಗಿ ಮಾರ್ಪಡುತ್ತಾ ಬರುತ್ತಾ ಇದೆ. ಹಲ್ಲೆಲೂಯಾ. ಮಾರ್ಪಡಬಾರದೆಂಬುದು ನನ್ನ ಉದ್ದೇಶವಲ್ಲ. ಆತ್ಮ ಭರಿತರಾಗಿರುವಂಥದ್ದು, ಆತ್ಮದಿಂದ ತುಂಬಲ್ಪಡುವರಾಗಿ, ಆತ್ಮ ಭಾವವುಳ್ಳವರಾಗಿ ಆರಾಧಿಸುವಂಥ ಆರಾಧನೆಗಳಾಗಿರಬೇಕೇ ಹೊರತು ಎಮೋಷನಲ್ ವರ್ಷಿಪ್, ನಾವು ಡಿವೋಷನಲ್ ಆಗಿ ವರ್ಷಿಪ್ ಮಾಡುವವರಾಗಿರಬೇಕೇ ಹೊರತು ಎಮೋಷನಲ್ ಆಗಿ ಭಾವೋದ್ವೇಗವುಳ್ಳವರಾಗಿ ನಾವು ದೇವರನ್ನು ಆರಾಧಿಸುವಂಥದ್ದು, ದೇವರು ಅಪೇಕ್ಷೆ ಪಡದಂಥ ಆರಾಧನೆ ಆ ಆರಾಧನೆ ಆಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಬ್ರಿಯ ಗ್ರಂಥಕರ್ತನು ಬಹಳ ಸುಂದರವಾಗಿ ಆತನು ವಿವರಿಸಿ ಆತನು ಹೇಳ್ತಾನೆ. ಇಬ್ರಿಯ 12ನೇ ಅಧ್ಯಾಯ 28-29ನೇ ವಚನದಲ್ಲಿ, ಯಾರು ಕದಲಿಸಲಾಗದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಯಾರು ಕದಲಿಸಲಾಗದಂಥ ಒಂದು ರಾಜ್ಯವನ್ನು ಹೊಂದುವುದಕ್ಕಾಗಿ ನಾವು ಸಿದ್ಧರಿದ್ದೇವೆ. ಆ ರಾಜ್ಯವನ್ನು ಸೇರುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಆ ರಾಜ್ಯವನ್ನು ನಾವು ಎದುರು ನೋಡುವರಾಗಿರುವುದರಿಂದ ಈಗ ನಾವು ನೋಡ್ತೇವೆ, ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು, ಕೃತಜ್ಞತಾ ಸ್ತುತಿ ಹೊಂದಿದವರಾಗಿದ್ದುಕೊಂಡು ನಾವು ದೇವರನ್ನು ಆರಾಧಿಸುವರಾಗಿರಬೇಕು. ದೇವರಿಗೆ ಸಮರ್ಪಕವಾಗಿರುವಂಥ ಆರಾಧನೆ ನಮ್ಮ ಆರಾಧನೆಯಾಗಿರಬೇಕು. ಆರಾಧನೆ ಇದು ಭಕ್ತಿಯಿಂದಲೂ ಅದು ಭಯದಿಂದಲೂ ಅದು ನಾವು ಮಾಡುವವರಾಗಿರೋಣ ಎಂಬುದಾಗಿ ಭಕ್ತನು ಹೇಳುತ್ತಾನೆ. ಭಕ್ತಿಯಿಂದಲೂ ಭಯದಿಂದಲೂ ಕೃತಜ್ಞತೆಯಿಂದಲೂ ಸತ್ಯಭಾವದಿಂದಲೂ ಸಮರ್ಪಕವಾದ ರೀತಿಯ ಆರಾಧನೆಯನ್ನು ನಾವು ಮಾಡುವವರಾಗಿರೋಣ. ಯಾಕೆಂದರೆ ನಾವು ಆರಾಧಿಸುವಂಥ ದೇವರು ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ನಾವು ಆರಾಧಿಸುವ ದೇವರು ದಹಿಸುವ ಅಗ್ನಿ, ಆತನು ಭಯಂಕರವುಳ್ಳ ದೇವರು ಆತನಾಗಿದ್ದಾನೆ. ಆತನು ಬಹಳ ಪರಿಶುದ್ಧನಾಗಿರುವ ದೇವರು. ಆತನು ಈ ರೀತಿಯಾಗಿಯೇ ಇರುವ ಆರಾಧನೆಯನ್ನು ಅಪೇಕ್ಷೆ ಪಡುವಂಥ ತನ್ನ ನಿಯಮ, ತನ್ನ ಒಂದು ಚೌಕಟ್ಟಿನಲ್ಲಿ ತನ್ನದೇ ಆಗಿರುವಂಥ ಯೋಜನೆ, ತಾನು ಸಂಕಲ್ಪಿಸಿದ ಸಂಕಲ್ಪಕ್ಕನುಸಾರವಾಗಿ, ತಾನು ಬಯಸುವ ಬಯಕೆ ಅನುಗುಣವಾಗಿ ತನ್ನ ಭಾವವನ್ನು ಹೊಂದಿದವರಾಗಿರುವಂಥ ನಾವುಗಳು, ಆತನ ಸಾರೂಪ್ಯವನ್ನು, ಆತನ ಹೋಲಿಕೆಯನ್ನು, ಆತನ ಜೀವವನ್ನು ಹೊಂದಿರುವ ನಾವು ಆ ಜೀವದಲ್ಲಿಯೇ ಇದ್ದುಕೊಂಡು ದೇವರನ್ನು ಆರಾಧಿಸುವಂಥವರು ನಾವು ಆಗಿರುವಂಥವರಾಗಿರಬೇಕು ಎಂಬುದಾಗಿ ದೇವರು ಬಯಸುವಂಥವನು ಆಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಸಮರ್ಪಕವಾಗಿಯೂ ನಾವು ಕೃತಜ್ಞತೆ ಉಳ್ಳವರಾಗಿಯೂ ಭಯದಿಂದಲೂ ಭಕ್ತಿಯಿಂದಲೂ ಈ ಆರಾಧನೆಯನ್ನು ನಾವು ಮಾಡುವವರಾಗಿರೋಣ.